ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ನಮ್ಮ ಕಾವ್ಯ ಅವರು ಗಿಲ್ಲಿ ಸಿನಿಮಾದ ಹೀರೋಯಿನ್ ಅಂತ ನಾನೊಂದು ವಿಡಿಯೋ ಮಾಡಿದ್ದೆ. ಅಂದ್ರೆ ಅವರು ಅವರು ಹೀರೋಯಿನ್ ಅಂತೇಳಿ ಚಿತ್ರತಂಡ ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಿವೀಲ್ ಮಾಡುತ್ತೆ. ಅಂದ್ರೆ ನಮ್ಮ ಗಿಲ್ಲಿ ಅವ್ರು ಏನೋ ಒಂದು ಸಿನಿಮಾ ಮಾಡ್ತಿದಾರಲ್ವಾ, ಪಲಾರ್ ಗಿಲ್ಲಿ ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲರಿಗೂ ಗೊತ್ತು. ಪಲಾರ್ ಅನ್ನೋ ಸಿನಿಮಾ ಒಂದು ಅದ್ಭುತವಾದ ಒಂದು ಎಂತ ಹೇಳ್ತಾರಲ್ವಾ, ಒಂದು ಹಳ್ಳಿ ಸೊಗಡಿನ ಸಿನಿಮಾ ಅಂತಾನೆ ಹೇಳ್ಬೋದು. ಅದು ಈಗ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಶೂಟಿಂಗ್ ಆಲ್ರೆಡಿ, ನೀವು ನಂಬ್ತಿರೋ ಇಲ್ವೋ, ಗಿಲ್ಲಿ ಸಿನಿಮಾದ ಶೂಟಿಂಗು ಆಲ್ಮೋಸ್ಟ್ ಫಸ್ಟ್ ಶೆಡ್ಯೂಲ್ ಆಯ್ತಾ, ಫಸ್ಟ್ ಶೆಡ್ಯೂಲ್ ನವರು ಬರದಿಂದ ಶೂಟಿಂಗ್ ಮಾಡ್ತಾ ಇದ್ದಾರೆ. ಸೂಪರ್ ಆಗಿ ಅದು ಮಂಡ್ಯ, ಮೈಸೂರು, ನಂಜನಗೂಡು ಈ ಸುತ್ತಮುತ್ತನೇ ಮಾಡ್ತಾ ಇರೋದು ಅಂತ ಗೊತ್ತಾಗ್ತಾ ಇದೆ ಶೂಟಿಂಗ್. ಅಂದ್ರೆ ಗಿಲ್ಲಿ ಅವರ ಸಿನಿಮಾದ ಶೂಟಿಂಗ್ ಬಂದ್ಬಿಟ್ಟು ಇಲ್ಲೇ, ಅಂದ್ರೆ ಹಳ್ಳಿ ಸೊಗಡು ಏನಿದೆ ಈ ಮಂಡ್ಯ, ಮೈಸೂರು, ಅದೇ ರೀತಿ ನಂಜನಗೂಡು ಇದ್ರ ಸುತ್ತ ಶೂಟಿಂಗ್ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಅದ್ರ ಜೊತೆಗೆ ಆಯ್ತಾ, ಗಿಲ್ಲಿ ಅವರ ಸಿನಿಮಾದ ಶೂಟಿಂಗ್ ಜೊತೆಗೆ ಗಿಲ್ಲಿ ಸಿನಿಮಾದ ಹೀರೋಯಿನ್ ಯಾರು ಅನ್ನೋದು ಎಲ್ಲರಿಗೂ ಒಂದು ಕ್ವಶನ್ ಮಾರ್ಕ್ ಆಗಿದೆ. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗಿಲ್ಲಿ ಅವರ ಸಿನಿಮಾದ ಹೀರೋಯಿನ್ ನಮ್ಮ ಯಾರಪ್ಪ, ನಮ್ಮ ಕಾವ್ಯ ಅನ್ನೋದನ್ನ ರಿವೀಲ್ ಮಾಡ್ತಾರೆ ಅಂತೇಳಿ ನಾನು ಹೇಳ್ದೆ. ತುಂಬಾ ಜನ ನನಗೆ ಕಮೆಂಟ್ ಮಾಡ್ಬಿಟ್ಟು, ಇಲ್ಲ ಅಕ್ಕ ಇನ್ನು 2 ಮಂತ್ಸ್ ಇದೆ, ವರಮಹಾಲಕ್ಷ್ಮಿ ಹಬ್ಬ ಇನ್ನು 2 ಮಂತ್ಸ್ ಇದೆ, ಹಾಗಾಗಿ ಇನ್ನು 2 ಮಂತ್ಸ್ ತನಕ ರಿವೀಲ್ ಮಾಡದೇ ಇರಲ್ಲ, ವೆರಿ ಸೂನ್ ಮಾಡ್ತಾರೆ. ಯಾಕಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಕಾವ್ಯ ಅವರು ಪಳಾರ್ ಸಿನಿಮಾದ ಹೀರೋಯಿನ್ ಅಂತ ಪಳಾರ್ ಸಿನಿಮಾ ತಂಡ ನಿಜವಾಗ್ಲೂ ರಿವೀಲ್ ಮಾಡುತ್ತೆ, ನೋಡಿ ಅಕ್ಕ ಅಂತ ಹೇಳುದು. ಖಂಡಿತವಾಗ್ಲೂ ಹೇಳ್ತೀನಿ, ಹಂಗೇನಾದ್ರೂ ನೆಕ್ಸ್ಟ್ ವೀಕೇ ಮಾಡಿದ್ರೆ ನನ್ಗಂತೂ ತುಂಬಾ ಖುಷಿ. ಯಾಕೆ ಅಂತಂದ್ರೆ ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಕಾವ್ಯ ಅವರೇ ಪಳಾರ್ ಸಿನಿಮಾದ ಹೀರೋಯಿನ್ ಅನ್ನೋದು ನಮ್ಮ ಪಳಾರ್ ಸಿನಿಮಾ ತಂಡ ಏನಾದ್ರೂ ನೆಕ್ಸ್ಟ್ ವೀಕ್ ರಿವೀಲ್ ಮಾಡ್ಕೊಂಡ್ರೆ ನಿಜವಾಗ್ಲೂ ಒಂದು ಬ್ಲಾಕ್ ಬಸ್ಟರ್ ಅಂತಾನೆ ಹೇಳ್ಬೋದು. ಎಲ್ಲರೂ ಕೂಡ ಹ್ಯಾಪಿಯಾಗಿ ಒಂಥರ ಖುಷಿ ಪಡ್ತಾರೆ. ಯಾಕೆಂದ್ರೆ ತುಂಬಾ ವೇಟಿಂಗ್ ಮಾಡ್ತಾ ಇದಾರೆ, ತುಂಬಾ ವೆಯ್ಟ್ ಮಾಡ್ತಾ ಇದಾರೆ. ಬಟ್ ನನಗೆ ಯಾಕೋ ನೋಡೋಣ, ಚಿತ್ರತಂಡ ರಿವೀಲ್ ಮಾಡೋ ತನಕ ನಾವು ವೆಯ್ಟ್ ಮಾಡೋಣ ಅನಿಸ್ತಾ ಇದೆ. ಯಾಕೆಂದ್ರೆ ನಾವು ವೆಯ್ಟ್ ಮಾಡ್ಲೇಬೇಕು. ವೆಯ್ಟ್ ಮಾಡ್ದೇನೆ ಅನ್ಕೊಂತಾ ಇದೀವಿ ನಾವು, ಕಾವ್ಯ 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 ಅಂತೇಳಿ ಅನ್ಕೊಂತಾ ಇದ್ವಿ. ಬಟ್ ನನಗೆಲ್ಲೋ ಇಲ್ಲ ಗುರು, ರಿವೀಲ್ ಆಗೋ ತನಕ ವೆಯ್ಟ್ ಮಾಡೋಣ. ಯಾಕೆ ನಾವೇ ಅಸಂಪ್ಷನ್ ಮಾಡ್ಕೊಳ್ಳೋಣ, ನಾವೇ ಆಯ್ತಾ ಒಂದು ಸ್ಟೋರಿ ಬರ್ಕೊಳ್ಳೋಣ, ನಾವೇ ಸ್ಕ್ರೀನ್ ಪ್ಲೇ, ಸ್ಟೋರಿ, ಡೈರೆಕ್ಷನ್ ಎಲ್ಲ ನಾವೇ ಯಾಕೆ ಮಾಡಕ್ ಹೋಗೋಣ. ಪಳಾರ್ ಚಿತ್ರತಂಡ ಯಾವಾಗ ಪಳಾರ್ ಸಿನಿಮಾದ ಅಂದ್ರೆ ಗಿಲ್ಲಿ ಸಿನಿಮಾದ ಹೀರೋಯಿನ್ ಯಾರು ಅಂತ ರಿವೀಲ್ ಮಾಡುತ್ತೆ, ಅಲ್ಲಿ ತನಕ ವೆಯ್ಟ್ ಮಾಡೋಣ ಅಂತ ನನಗೆ ಅನ್ನಿಸ್ತಾ ಇದೆ. ಗೊತ್ತಿಲ್ಲ ಯಾಕೆ ಅಂತ. ಯಾಕೆ ಅಂತಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆಯಲ್ಲ, ಅದು ಎಲ್ತಿಗೆ ಒಳ್ಳೇದಲ್ಲ. ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ತುಂಬಾ ಎಕ್ಸ್ಪೆಕ್ಟ್. ಅಂದ್ರೆ ಇದು ಗಿಲ್ಲಿ ಸಿನಿಮಾದಲ್ಲಿ ಮಷನ್ ಶುಡ್ಡು ಕಾವ್ಯನೇ ಹೀರೋಯಿನ್ ಆಗಿರ್ಬೇಕು ಅಂತ. ಅಕಸ್ಮಾತ್ ಅದ ಅಲ್ಲ ಅಂತಂದ್ರೆ ನಮಗೂ ತಡ್ಕೊಳೋ ಶಕ್ತಿ ಇರಲ್ಲ. ಹಾಗಾಗಿ ವೆಯ್ಟ್ ಅಂಡ್ ಸಿ. ನಿಜವಾಗ್ಲೂ ನಾನಂತೂ ಫಿಂಗರ್ ಕ್ರಾಸ್, ನನಗೆ ಕಾವ್ಯನೇ ಅಂತ ಅನ್ನಿಸ್ತಾ ಇದೆ 90%. ಬಟ್ ಇನ್ನು 10% ಯಾಕೋ ಗೊತ್ತಿಲ್ಲ, ಅದು ಏನ್ ಡೌಟ್ ಅನ್ನೋದು. ನಾವೇ ಒಂದು ಕಾಲ್ಪನಿಕ ಕಥೆನ ಮಾಡ್ಕೊಂಡ್ಬಿಟ್ಟು ತಲೆಯಲ್ಲಿ ಕಾವ್ಯ 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 ಅಂದ್ಕೊಳೋದ್ ಬೇಡ. ಏನು ಪಳಾರ್ ಸಿನಿಮಾದ ಡೈರೆಕ್ಟರ್ ಏನಿದ್ದಾರೆ ಅವರೇ ಹೇಳಿದ್ದಾರೆ, ನಾವೇ ರಿವೀಲ್ ಮಾಡ್ತೀವಿ ಒಂದು ಒಳ್ಳೆ ದಿನ ನೋಡಿ ಅಂತ. ಅಲ್ಲಿ ತನಕ ವೆಯ್ಟ್ ಮಾಡೋಣ ಅಂತೀನಿ. ಅದಲ್ದೇನೆ ಪಾಪ GK ಫ್ಯಾನ್ಸ್ಗಳು, ನಾನು ಸುಳ್ಳು ಹೇಳೋದಲ್ಲ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಅಷ್ಟೇನು ಆಕ್ಟಿವ್ ಆಗಿಲ್ಲ, ಆದ್ರೂ ಕೂಡ ನಾನು ಹೋಗಿ ನೋಡಿದ್ರೆ ಪಾಪ ಅವ್ರು ಆ ಸಿನಿಮಾದ ಒಂದು ಸ್ಟೋರಿನೇ ಬರ್ಬಿಟ್ಟಿದಾರ್ರಿ GK ಫ್ಯಾನ್ಸ್ಗಳು. ಗಿಲ್ಲಿ ಕಾವ್ಯ ಫ್ಯಾನ್ಸ್ ಎಲ್ಲ ಒಂದು ಸ್ಟೋರಿನೇ ಬರ್ಬಿಟ್ಟಿದ್ದಾರೆ. ಪ್ರತಿದಿನ ಒಂದೊಂದು ನ್ಯೂ ಪೋಸ್ಟರ್ ಆ ಸಿನಿಮಾದು, ಕಾವ್ಯ ಗಿಲ್ಲಿನ ಆಯ್ತಾ ಒಂದು ಪೋಸ್ಟರ್ ಅಲ್ಲಿ ಹಾಕಿ ಪಳಾರ್ ಅಂತೆಲ್ಲ ಹಾಕ್ಬಿಟ್ಟು ಸಿನಿಮಾ ಹೆಸರು ಒಂದು ದಿನ ಒಂದೊಂದು ಪೋಸ್ಟರ್ ರೆಡಿ ಮಾಡಿ ಹಾಕ್ತಾ ಇದಾರೆ. ನಿಜವಾಗ್ಲೂ ನಿಮ್ ಪ್ರೀತಿ ನಾನು ಏನ್ ಅನ್ಬೇಕೋ ಗೊತ್ತಾಗ್ತಾ ಇಲ್ಲ. ಇದು ಪ್ರೀತಿ ಅಂದ್ಲೋ, ಇದು ಅವ್ರ ಮೇಲಿರುವಂತಹ ನಿಮಗೆ ಗೌರವ ಅಂತ ಹೇಳೋ, ಇಲ್ಲ ಇಬ್ರು ಚೆನ್ನಾಗಿ ಬೆಳೀಲಿ ಸಿನಿಮಾದಲ್ಲಿ ಅಂತೇಳಿ ಇಷ್ಟೆಲ್ಲ ಮಾಡ್ತಿದೀರ ಅನ್ನೋ ಗೊತ್ತಿಲ್ಲ. ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಅದಲ್ದೇನೆ ನನಗೆ ಇನ್ನೊಂದು ಹೇಳ್ಬೇಕು ಅನ್ಸುತ್ತೆ, ಏನ್ ಗೊತ್ತಾ, ಗಿಲ್ಲಿ ಸಿನಿಮಾದಲ್ಲಿ ಕಾವ್ಯ ಹೀರೋಯಿನ್ ಅಂತ ಗೊತ್ತಾದ್ರೆ ನಿಜವಾಗ್ಲೂ ಹಬ್ಬನೇ ಮಾಡ್ಬಿಡ್ತಾರೆ ಈ ಫ್ಯಾನ್ಸ್, ಸೂಪರ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಗಿಲ್ಲಿ ಸಿನಿಮಾದಲ್ಲಿ ಕಾವ್ಯ ಹೀರೋಯಿನ್ ಆಗ್ಲೇಬೇಕು ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಗಿಲ್ಲಿ ಕಾವ್ಯ ಪೇರು ಒಂದು ಹಿಟ್ ಆಗಿದೆ, ನೋಡಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡೋಣ, ಫಿಂಗರ್ ಕ್ರಾಸು. ನನಗೆ
ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳಲ್ಲ. ಯಾಕೆ ಅಂತಂದ್ರೆ ನಾವು ತುಂಬಾ ಆಸೆ ಇಟ್ಕೊಂಡು ಅದಾಗ್ಲಿಲ್ಲ ಅಂತಂದ್ರೆ ನಿಜವಾಗ್ಲೂ ಹರ್ಟ್ ಆಗುತ್ತೆ. ನನಗೂ ಕೂಡ ಹರ್ಟ್ ಆಗುತ್ತೆ. ನಂಗೆ ಹರ್ಟ್ ಮಾಡ್ಕೊಳೋದು ಇಷ್ಟ ಇಲ್ಲ. ವೆಯ್ಟ್ ಮಾಡೋಣ. ಯಾಕೆಂದ್ರೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಿವೀಲ್ ಮಾಡ್ತಾರೆ ಅಂದೆ. ಬಟ್ ತುಂಬಾ ಜನ ಏನ್ ಜಿತಿಯಾ ಫ್ಯಾನ್ಸು, ಕಾವ್ಯ ಫ್ಯಾನ್ಸು, ಗಿಲ್ಲಿ ಫ್ಯಾನ್ಸು ಹೇಳೋ ಪ್ರಕಾರ ಇಲ್ಲ ಅಕ್ಕ ವರಮಹಾಲಕ್ಷ್ಮಿ ಹಬ್ಬ ಇನ್ನೂ ಲೇಟ್ ಇದೆ, ಇನ್ನೊಂದು ವೀಕ್ ಅಲ್ಲಿ ಮಾಡ್ತಾರೆ ನೋಡಿ ಯಾಕಂತಿದ್ದಾರೆ. ನಾನಂತೂ ವೆಯ್ಟ್ ಮಾಡ್ತೀನಿ. ಇನ್ನೊಂದು ವೀಕ್ ಅಲ್ಲಿ ರಿವೀಲ್ ಆದ್ರೆ ನಾನಂತೂ ತುಂಬಾ ಖುಷಿ ಪಡ್ತೀನಿ. ವೆಯ್ಟ್ ಅಂಡ್ ಸಿ. ಪಳಾರ್ ಸಿನಿಮಾದ ಹೀರೋಯಿನ್ ಯಾರು ಕ್ವಶನ್ ಮಾರ್ಕು. ಇದು ಈಗಲೇ ಹಿಂಗೆ ಕ್ಯೂರಿಯಾಸಿಟಿ ಮುಂದುವರಿತಾ ಇದೆ. ಇದಕ್ಕೆ ಯಾವತ್ತು ಆಯ್ತಾ ನಮಗೆ ಒಂದು ಉತ್ತರ ಸಿಗುತ್ತೆ ಅಂದ್ರೆ ನಮ್ಗಂತೂ ಗೊತ್ತಿಲ್ಲ. ಈಗ ನೋಡಿದ್ರೆ ಒಂದು ವಾರದಲ್ಲಿ ಅಂತಿದ್ದಾರೆ. ನೋಡೋಣ, ಒಂದು ವಾರದಲ್ಲಿ ಸಿಕ್ಕಿದ್ರೆ ನನ್ಗೂ ಖುಷಿ. ಬಾಯ್.